ಏನು ರೀ ಗೇಮು, ಯಾವ ಥರ ಮಾಡಿದ್ದಾರೆ ಬಿಗ್ ಬಾಸ್ ಟೀಮ್ ಅವರು. ಸಖತ್ತಾಗಿದೆ ಗೇಮ್ ಮಾತ್ರ. ಯಾವ ಥರ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ, ಕ್ರಿಯೇಟ್ ಮಾಡೋ ಈ ಥರ ಎಲ್ಲ ಬಿಗ್ ಬಾಸ್ ಟೀಮ್ ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಆ ಥರ ಇದೆ ಗೇಮು. ಏನು ಒಂದು ಗೇಮ್ ಒಬ್ರು ಆಡೋದಕ್ಕೆ 3 ಜನ ಸಪೋರ್ಟ್ ಬೇಕಾಗುತ್ತೆ, ಆ ಥರ ಇಟ್ಟಿದ್ದಾರೆ ಗೇಮ್. ಸಖತ್ತಾಗಿತ್ತು. ಈ ಗೇಮ್ ಬಗ್ಗೆ ಮಾತಾಡಲೇಬೇಕು. ಆಲ್ಮೋಸ್ಟ್ ಗೇಮ್ ಯಾರಿದ್ದಾರೋ ಯಾರಿಲ್ವೋ ಅದಲ್ಲ, ಗೇಮ್ ಹೆಂಗಿದೆ, ಯಾವ ಥರ ಆಡಿದ್ದಾರೆ, ಯಾರು ಚೆನ್ನಾಗಿ ಆಡಿದ್ದಾರೆ ಅವ್ರ ಬಗ್ಗೆನೇ ಮಾತಾಡೋಣ. ಮತ್ತು ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಯಾರು ಚೆನ್ನಾಗಿ ಮಾಡಿಲ್ಲ ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಆಡಿದ್ದಾರೆ. ಅದರಲ್ಲಂತೂ ಮೋಸ್ಟ್ ಡಿಸರ್ವಿಂಗ್ ಇನ್ನಾಗಿರೋದು ಧನುಷ್ ಅವರು. ರಾತ್ರಿ ಎಪಿಸೋಡ್ ನೋಡಿರೋರು ಗೊತ್ತಿರುತ್ತೆ. ಸೊ ಅವ್ರ ಬಗ್ಗೆ ಮಾತಾಡಲೇಬೇಕು. ಒಬ್ಬೊಬ್ಬರು ಒಂದೊಂದು ಟೈಮಿಂಗಲ್ಲಿ ಆಡಿದ್ದಾರೆ. ಫಸ್ಟ್ ಆಡಿದ್ದು ಧನುಷ್ ಅವರು, ಸೆಕೆಂಡ್ ಆಡಿದ್ದು ಗಿಲ್ಲಿ, ಥರ್ಡ್ ಆಡಿದ್ದು ಅಶ್ವಿನಿ ಅವರು, ಫೋರ್ತ್ ಆಡಿದ್ದು ರಘು ಅವರು. ಸೊ ಅದರಲ್ಲಿ ಹೆಂಗೆ ಬಂದಿದೆ ಅಂದರೆ ಟೈಮಿಂಗ್ಸು, ಫಸ್ಟು ಧನುಷ್ ಅವರು ಆಡಿದ್ದಾರೆ, 9 ನಿಮಿಷ ತೊಗೊಂಡಿದ್ದಾರೆ. ಧನುಷು ಮತ್ತು ರಾಶಿಕಾ ಮತ್ತು ಗಿಲ್ಲಿ ಮತ್ತು ಕಾವ್ಯ ಅವರು ಆಡಿದ್ದಾರೆ, 10 ಮಿನಿಟ್ಸ್ ಏನೋ ತೊಗೊಂಡಿದ್ದಾರೆ. ಮತ್ತು ಅಶ್ವಿನಿ ಅವರು ಮತ್ತು ಧ್ರುವಂತ್ ಅವರು ಆಡಿದ್ದು 11 ಮಿನಿಟ್ಸ್. ರಘು ಅವರು ಮತ್ತು ರಕ್ಷಿತಾ ಆಡಿದ್ದು 9 ಮಿನಿಟ್ಸ್. ಲೆಕ್ಕ ಮಾಡಿ, ಧನುಷ್ ಅವರು ಲಾಸ್ಟ್ ವೀಕಲ್ಲೂ ಪ್ರತಿಯೊಂದು ಗೇಮ್ ಎಫೆಕ್ಟ್ ಹಾಕ್ಕೊಂಡು ಮುಂದೆ ಏನು ಸ್ಪೀಡ್ ಟಕ್ಕ 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 ಅಂತ ಆಡಿದ್ದಾರೆ ಗೇಮ್ನ. ಈ ಗೇಮಲ್ಲಿ ಕೂಡ ಅಷ್ಟೇ ಸ್ಪೀಡ್ ಇಂಪಾರ್ಟೆಂಟ್. ಏನು ಸ್ಪೀಡಲ್ಲಿ ಆಡಿದ್ದಾರೆ, 7 ಮಿನಿಟ್ಸಲ್ಲಿ ಮುಗಿಸಿದ್ದಾರೆ ಅಂದರೆ ಲೆಕ್ಕ ಮಾಡಿ. ಒಂದು ಪಾಯಿಂಟಲ್ಲಿ ಗಿಲ್ಲಿಯವ್ರು ಮಾತಾಡ್ತಾರೆ ಅಲ್ಲಿ ಕೂತ್ಕೊಂಡು, ಏನಂತಂದರೆ ನಮ್ಗೆ ಕೂತ್ಕೊಂಡಾಗ ಅನಿಸುತ್ತೆ ಏನು ಪೈಪ್ ತರೋದೇ ಅಲ್ವಾ, ಎತ್ತು ಬಂದುಬಿಡ್ತೀವಿ ಅಂತ ಜೋಶಲ್ಲಿ ಹೋಗ್ತೀವಿ. ಒಂದು 4 ಅಥವಾ 5, 6ವರೆಗೂ ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗಿ ಆ ಪೈಪ್ಗಳನ್ನ ತೊಗೊಂಡು ಬರ್ಬೋದು. ಆ 4, 5 ಆದಮೇಲೆ ಸಿಕ್ಕಾಪಟ್ಟೆ ಆಯಾಸ ಆಗುತ್ತೆ. ನೀರಲ್ಲಿ ಮುಳುಗಬೇಕು, ಬರಬೇಕು, ಬ್ರೀತಿಂಗ್ ಲೆವೆಲ್ ಇಂಪಾರ್ಟೆಂಟು. ಆಚೆ ಬರಬೇಕು, ಓಡೋದು, ಮತ್ತೆ ಜಿಗಿಬೇಕು, ತೊಗೊಬರಬೇಕು, ಯಾವ ಥರ ಕಷ್ಟ ಇರುತ್ತೆ. ಸೊ ಗಿಲ್ಲಿಯವ್ರು ಹೇಳ್ತಾರೆ, ರಕ್ಷಿತಾ ಪಾಪಣ ಅಂತ ರಘುವ್ರ ಹತ್ರ ಮಾತಾಡಬೇಕಾದ್ರೆ ಅದು ಅವ್ರಿಗೆ ಗೊತ್ತಿರುತ್ತೆ. ನಾವು ನೋಡೋರಿಗೆ ನಮಗೆ ಫೀಲ್ ಹೆಂಗೆ ಅನಿಸುತ್ತೆ, ಅವ್ರು ಬ್ರೀತಿಂಗ್ ಮಾಡ್ಕೊಳ್ಳೋದು, ಆಯಾಸ ಪಡೋದು. ಗೇಮ್ ಅಂತೂ ನೆಕ್ಸ್ಟ್ ಲೆವೆಲ್ ಇಟ್ಟಿದ್ದಾರೆ ಅವರು. ಧನುಷ್ ಅವರು ವಿನ್ ಆಗಿ ಇವಾಗ ಟಾಪ್ 6 ಫಸ್ಟ್ ಫಿನಾಲಿಸ್ಟ್ ಅವರೇ ಹೋಗಿದ್ದಾರೆ. ಅವರು ಡಿಸರ್ವ್ ಇದ್ದಾರೆ, ಚೆನ್ನಾಗಿ ಆಡಿರೋದಕ್ಕೆ ಹೋಗಿದ್ದಾರೆ. ಸೊ ಎಲ್ಲರ ಎಫೆಕ್ಟ್ ಚೆನ್ನಾಗಿದೆ. ಅಶ್ವಿನಿ ಅವರಂತೂ ಇನ್ನೂ ಮೆಚ್ಕೊಳ್ಳೇಬೇಕು. ಈ ವಯಸ್ಸಲ್ಲಿ ಅಷ್ಟು ಆಡಿದ್ದಾರೆ ಅಂದರೆ ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು.